ನನ್ನ ಗಂಡ ಸುಮ್ಮನೆ ಕುಂತ್ಕೊಂಡು ಸೋಮಾರಿನೂ ಆಗ್ತಾನೆ. ದುಡಿತಿಲ್ಲ ಅಂತ ಬೇಜಾರನ್ನು ಅವರು ಕಾಡಿಸ್ತೈತೆ. ಪಾಪ ದುಡಿತಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಬೇಜಾರಾಗ್ತಾವ್ರೆ. ಈಗ ನಾನು ಅಂದ್ಕೊಂಡಂಗೆನೇ ಮಾಡ್ತೀನಿ ಅಲ್ವಾ. ಸುಮ್ಮನೆ ಯಾಕೆ ಅವರು ಕುತ್ಕೊಳ್ಳೋದು ಬೇಡ, ಏನು ಬೇಡ. ಈಗ ನಾನು ಮಾತಾಡಿದ್ದೀನಲ್ಲ ನೆನೆ, ಬಿಡು ಹೋಗಿ ಅವ್ರ ಹತ್ರನೇ ಕೇಳಿ ಹಸುಗಳೇನಾರು 2 ಹಸು ತಂದರೆ ಸದ್ಯಕ್ಕೆ ಸಾಕು. ಆಮೇಲೆ ಉಳ್ದಿರೋದು ನೋಡ್ಕೊಳ್ಳೋಣ. ಅವ್ರು ಅದ್ರ ಮೇಲೆ ಮೇಸಕ್ಕೆ ಆಗ್ತೈತಾ ಇಲ್ವಾ ಅಂತ ನೋಡಿ ಆಮೇಕಿಂದ ತೀರ್ಮಾನ ಮಾಡ್ತೀನಿ ಏನು ಮಾಡಬೇಕು ಅಂತ. ಇವರೇ ಹೇಳಿದಲ್ವಾ, ಹೊಲದ ಕೆಲಸ, ಹಸು ಕುರಿ ಮೇಕೆ ಆ ಕೆಲಸ ಏನು ಬೇಕಾದರೂ ಮಾಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ನಾನು ಕಂಪ್ಯೂಟರ್ ಕೆಲಸ ಮಾಡಲ್ಲ ಅಂತ ಹೇಳವ್ರೆ. ಬೇಡ ಬಿಡು, ಕಂಪ್ಯೂಟರ್ ಕೆಲಸ ಹಂಗೋ ಹಿಂಗೋ ನಾನು ಮಾಡ್ತೀನಿ, ಏನೂ ತೊಂದರೆ ಇಲ್ಲ. ಆದರೆ ಈ ಹಸುದು ಏನಾರ ಒಂದು ಸಣ್ಣ ಪುಟ್ಟ ನೋಡ್ಕೊಂಡ್ರೂ ತಿಂಗ್ಳಿಗೆ ಒಂದು 10-12 ಸಾವಿರಕ್ಕೆ ಬಂದ್ರೂ ಖರ್ಚಿಗಾದರೂ ಆಗಲ್ವಾ. ಹಸು ಕರಿ ಹಸುನೇ ತಗೊಬಿಟ್ಟು ಬರಬೇಕು. ಅವಾಗ ನನ್ನ ಗಂಡನೂ ಖುಷಿ ಆಗೇ ಆಗ್ತಾನೆ. ಇರು ಫಸ್ಟ್ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಹಸುಗಳನ್ನೆಲ್ಲ ತಗೊಬಿಟ್ಟು ಬರೋಕ್ಕೆ ವ್ಯವಸ್ಥೆ ಮಾಡಬೇಕು. ನಾನೇ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಹಸುಗಳೆಲ್ಲನೂ ಹೆಂಗೆ ಏನು ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಂಬಿಟ್ಟು ಬರ್ತೀನಿ. ಇರು ಅಣ್ಣ, ನಿನ್ನೆ ಫೋನ್ ಮಾಡಿದ್ನಲ್ಲ ಅಣ್ಣ, ಹಸು ಬೇಕು ಅಂತ ಹೇಳಿ. ವಾ, ನಮ್ಮ ವೀರಪ್ಪವ್ರ ಕಡೆ ತಾನೇ ನೀವು? ಅಯ್ಯೋ ನೆನ್ನೆನ್ಯಾ ಅಣ್ಣ ಹೇಳಿದ್ರು, ನಮ್ಮ ಹುಡುಗಿನೇ ಬೇಕು ಗಣಪ್ಪ, ಒಂದು ಒಳ್ಳೆ ಹಸುನ 1-2 ಬೇಕಂತ ನೋಡ್ಬಿಟ್ಟು ನಿಮ್ಮದ್ರಾಗೇನೆ ನೋಡ್ಕೊಡು ಅಂತ. ನಾವು ಮಾರಕ್ಕೆ ಅಂತಲೇ ಈಗಲ್ರಿ, ಇಲ್ಲ ಐತಲ್ಲ ಈ ಹೊಸ ಮಾರಕ್ಕೆ ಅಂತಲೇ ಇಕ್ಕಿದ್ವಿ. ಹಾಲು ಕರಿತೈತೆ, ನಮಗೂ ಹಸುಗಳು ಜಾಸ್ತಿ ಆಗೋಗ್ಬಿಟ್ಟು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇರೋವನ್ನೆಲ್ಲ ಮಾರ್ತಾ ಇದ್ದೀವಿ. ನೋಡಿ ಚೆನ್ನಾಗಿರೋ ಹಸುನೇನೆ. ನಾವು ವೀರಪ್ಪನ ಕಡೆ ಅಂತ ಹೇಳಿದ ತಕ್ಷಣನೇ ನಾವು ಎಂಥವು ಸಿಕ್ಕುತ್ತ ಅಂತ ಹಸುಗಳನ್ನ ಕೊಡೋರಂತೂ ಅಲ್ಲ. ಒಂದ್ಸಲ ನೋಡಿ ನಿಮ್ಗೂ, ಇಲ್ಲ ಯಾರನ್ನ ಕರ್ಕೊಂಬಂದು ತೋರಿಸ್ಬೇಕು ಮಾಡಬೇಕು ಅಂತಂದ್ರೂ ಪರವಾಗಿಲ್ಲ, ಅವ್ರಿಗೆ ತೋರಿಸಿ ಮಾಡಿ ಏನೋ ಒಂದು ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲ ನಮಗೆ ಪರವಾಗಿಲ್ಲ ತಗೊಂಡೋಗ್ತೀವಿ ಅಂದರೆ ತಗೊಂಡೋಗ್ರಿ. 2 ಹಸುನೂ ಅಷ್ಟೇ ಒಳ್ಳೆ ಚೆನ್ನಾಗಿ ಹಾಲು ಕೊಡ್ತವೆ. ಚೆನ್ನಾಗಂತೂ ಬೆಳೆಸಿದ್ದೀನಿ ನಾನಂತೂ. ಹುಲ್ಲು ಸೊಪ್ಪು ಬೂಸ ಹಿಂಡಿ ಅಂತ ಹಾಕೊಂಡು ಚೆನ್ನಾಗಿ ಬೆಳೆಸಿದ್ದೀನಿ. ಒಂಚೂರು ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ನೆ ಚೆನ್ನಾಗಿ ಹಾಲು ಕೊಡ್ತದೆ. ಅಣ್ಣ ಪರವಾಗಿಲ್ವಾ, ಹಾಲೆಲ್ಲ ಒಂದು 10-15 ಲೀಟ್ರ್ ಹಂಗೆಲ್ಲ ಕರೀತದೆ ತಾನೇ? ಹೂ ಕಣವ, 10-15 ಲೀಟ್ರಿಗೆ ಏನು ಮೋಸ ಇಲ್ಲ, ಕರೀತತೆ. ಅದೇ ನೀವು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಹಸುಗೆಲ್ಲನೂ ಮೈ ತೊಳಿ, ಅದಕ್ಕೆ ಚೆನ್ನಾಗಿ ಹುಲ್ಲಾಕ, ಹಸಿ ಹುಲ್ಲಾಕ, ಅದಕ್ಕೆ ಬೂಸ ಹಿಂಡಿ ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಚೆನ್ನಾಗಿ ಆರೈಕೆ ಮಾಡಿದಷ್ಟು ನಮಗೆ ಒಳ್ಳೆ ಹಾಲು ಕೊಡ್ತದೆ. ನೋಡ್ಕೋಬೇಕು ಅಷ್ಟೇನೆ. ಏನು ಮನೆ ಕೂತ್ಕೊಂಡು ಎಲ್ಲನೂ ಮೇವು ಗಿವು ಇದ್ರೆ ಆರಾಮಾಗೆಲ್ಲ ಮೇಯಿಸ್ಕೊಂಡು ಹೋಗ್ಬೋದು. ಅಲ್ಲ ನೀವು ನೋಡಿದ್ರೆ ಹಸು ಮೇಸರ್ಕೊಂಡಂಗೆ ನೀನು ಕಾಣಕ್ಕಿಲ್ಲ. ಹಸು ಬೇರೆ ತಗೊಳಕ್ ಬಂದಿದ್ದೀರಾ ನಿಮ್ಗ ಬ್ಯಾರ್ಯಾರ್ಗ? ಇಲ್ಲ ಇಲ್ಲ ಅಣ್ಣ, ನನಗೇನೆ ನಮ್ಮನೆಗೇನೆ ನಾನು ನನ್ನ ಗಂಡ ಈಗ ಏನಾದರೂ ಮಾಡಬೇಕಲ್ವಾ. ನಾವು ಸಿಟಿಯಲ್ಲಿ ಇದ್ದಿದ್ದು, ಸಿಟಿ ಬಿಟ್ಬಿಟ್ಟು ಬಂದ್ವಿ. ನಮಗೂ ಸಿಟಿಯೆಲ್ಲನೂ ಸಾಕಾಗೋಗ್ಬಿಟ್ಟೈತೆ. ಅದಕ್ಕೇನೆ ಹಸು ಏನಾದರೂ ನೋಡ್ಕೊಳ್ಳೋಣ ಅಂತ. ನನಗಂತೂ ಅಭ್ಯಾಸ ಇಲ್ಲ, ನನ್ನ ಗಂಡಂಗೆ ಅಭ್ಯಾಸ ಐತೆ. ಅಣ್ಣ ಪರವಾಗಿಲ್ಲ ಅಲ್ವಾ, ನಾವು ದುಡ್ಡು ಇದು ಹಸುಗಳಿಗೆಲ್ಲ ಹಾಕಿದ್ರಾಗೂ ನಮಗೇನು ಲಾಸ್ ಇಲ್ಲ. ತಿಂಗಳ ಇಷ್ಟಿಷ್ಟು ಅಂತ ಹಾಲಾಗಿ ಬರ್ತದೆ ತಾನೇ. ಹೋಗವ, ಹಸು ನಂಬಿಟ್ಟು ಯಾರನ್ನ ಕೆಟ್ಟೋರವ್ರೇನು? ಹಸು ನಂಬಿ ಯಾರು ಕೆಟ್ಟೋರಿಲ್ಲ. ಆರಾಮಾಗಿ ಹೋಗವ ತಗೊಂಡು. ಎಲ್ಲ ದುಡ್ಡೆಲ್ಲ ಮಾತಾಡ್ಬಿಟ್ಟು ನೋಡವ, ಇನ್ನೊಂದ್ಸಲ ಯಾರನ್ನ ಕರ್ಕೊಬಿಟ್ಟು ಬಂದು ಕೇಳ್ಬಿಟ್ಟು ಹೊಡ್ಕೊಂಡು ಹೋಗ್ತೀನಿ ಅಂದ್ರೂ ಪರವಾಗಿಲ್ಲ. ಇಲ್ಲ ಈಗಲೇ ಹೊಡ್ಕೊಂಡು ಹೋಗ್ತೀನಿ ಅಂದರೆ ನಮ್ಮದೇ ಟೆಂಪೋ ಒಂದು ಐತೆ. ಆ ಟೆಂಪೋದಾಗೆ ನಿನಗೆ ನಾನೇನ್ಯಾ ಹಾಕಿ ಕಳಿಸ್ತೀನಿ. ಅಣ್ಣ ಬೇರೆ ಯಾರನ್ನೋ ಕೇಳೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮನ್ನು ನಂಬಿದ್ದೀನಿ, ನಂಬಿಟ್ಟಿನಿ ಹಸುನ ಹೊಡ್ಕೊಂಡು ಹೋಗ್ತೀನಿ. ಟೆಂಪೋದಾಗ ಹಾಕ್ಬಿಟ್ಟು ಕಳಿಸಿ ಅಣ್ಣ, ಪರವಾಗಿಲ್ಲ. ಕರ್ಕೊಂಡು ಹೋಗ್ತೀನಿ ಈಗಲೇ. ಅದೇನೇನು ಆಗ್ತದೆ ದುಡ್ಡೆಲ್ಲ ಹೇಳೋಣ, ಇಲ್ಲೇ ಎಲ್ಲ ಸೆಟ್ಲ್ ಮಾಡಿಬಿಟ್ಟು ಹಂಗೇನೇ ಹೋಗ್ತೀನಿ. ಸರಿ ಕಣವ, ಬಾ ಕುಂತ್ಕೊಂಡು ಮಾತಾಡೋಣ ಬಾ. ಎಲ್ಲನೂ ಹೇಳ್ತೀನಿ, ಕುಂತ್ಕೊಂಡು ಮಾತಾಡೋಣ. ಎಷ್ಟು ಎತ್ತ ಏನು ಅಂತ ಹೇಳ್ಬಿಟ್ಟು ಹಂಗೆ ನಮ್ಮ ಟೆಂಪೋಗೂ ಹೇಳ್ತೀನಿ. ಆರಾಮಾಗಿ ಹೋಗಿವಂತೆ ನೀನು ಅದ್ರಾಗೇನೆ. ನಮಗೆ ಗೊತ್ತು ಇನ್ನೇನು ಇಲ್ಲಿಂದ ಇನ್ನು ಎಷ್ಟು 5 ಕಿಲೋಮೀಟರ್ ಐತೆ ಅಷ್ಟೇ ನಿಮ್ಮೂರಲ್ವೇ. ಕಳಿಸ್ಕೊಡ್ತೀನಿ ಬಾ ಬಾ ಕುಂತ್ಕೊಂಡು ಮಾತಾಡಂಗೆ. ಇನ್ನು ನಮ್ಮ ಯಾರು ಬೇರೆ ಸುಳ್ಳು ತೊಳಿ ಎಲ್ಲವೇ ಇಲ್ಲಿ ನಿಂತೈತಲ್ಲ, ಇದೆಲ್ಲ ನಾಟಿ ಹಸ ಕಣವ. ಅಂದರೆ ನಾವು ತಗೊಳ್ತಿರೋದು ಹಸು ಅಲ್ವಾ? ಹೂ ಕಣವ, ಇದೇ ಹಸು ನೆನೆ. ಏನೋಣ, ನಂಗೆ ಅಷ್ಟೊಂದೆಲ್ಲ ಹಸುವಿನ ಬಗ್ಗೆ ಅಂತೂ ಗೊತ್ತಿಲ್ಲ. ಆದರೆ ಹೆಂಗೋ ಚೆನ್ನಾಗಿ ಹಾಲು ಕರ್ಕೊಂಡು ಚೆನ್ನಾಗಿ ಇದ್ಕೊಂಡು ಹೋಗ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಸರಿ ಬನ್ನಿ ಅಣ್ಣ, ಉಳಿದಿರೋ ವ್ಯವಹಾರ ಮಾತಾಡೋಣ. ಹೇಳವಾಗ ಅವ್ರಿ, ಏನು ಸಮಾಚಾರ? ಅಜ್ಜಿ, ನೀವು ಈ ಕೊಟ್ಟಿಗೆನ ನೀವೇನು ಬಳಸ್ತಿಲ್ಲ ತಾನೇ? ನೀವು ಕೊಟ್ಟಿಗೆ ಏನೂ ಇವಾಗ ಸದ್ಯಕ್ಕಂತೂ ಏನಕ್ಕೂ ಬಳಸ್ತಿಲ್ವಲ್ಲ ಅಜ್ಜಿ. ಅದಕ್ಕೆ ನಾವೊಂದು 2 ಹಸು ತಗೊಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೆ, ತಂದಿದ್ದೀನಿ. ಅದೇ ನೀವು ಅಲ್ಲೇ ನಮ್ಮ ಮನೆ ಹತ್ರನೇ ಮರದಡೆ ಕಟ್ಟಾಕ್ಬೋದಿತ್ತು. ಆದರೆ ಇಲ್ಲೆಲ್ಲ ಕೊಟ್ಟಿಗೆ ಥರ ಮಾಡಿಸ್ಬಿಟ್ಟಿದ್ದೀರಾ. ನೀವು ಹಸುಗಳೇನು ಮೇಯಿಸ್ತಾ ಇಲ್ಲ ಅಲ್ವೇ? ಅದಕ್ಕೆ ನೆನೆಯ ಏನಾರ ನಮಗೆ ಕಟ್ಟಾಕೊಳ್ಳೋಕ್ಕೆ ಜಾಗ ಕೊಡ್ತೀರೇನೋ ಅಂತ. ಅಯ್ಯೋ ಅದಕ್ಕೇನವ, ನಾನೇನು ಕೊಟ್ಟಿಗೆ ನನಗೆ ಅಂತ ಕೊಟ್ಟಿಸ್ಲಿಲ್ಲ. ಸರ್ಕಾರದದೇನೋ ಕಾಸು ಕೊಡ್ತೀನಿ, ಸಬ್ಸಿಡಿ ಕೊಡ್ತೀನಿ ಅಂತ ಅಂದಿದ್ದಕ್ಕೆ ನನ್ನ ಮಗನೇನೆಯ ಇರಲಿ ಬಿಡು ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಕೊಡಿಸಿದ್ದು. ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಕೇಳ್ಬೇಕೇನವ. ಕೊಟ್ಟಾಕ ಆರಾಮಾಗಿ ಕೊಟ್ಟಾಕ. ನಿಮ್ಮ ಮುದ್ರಾಗೆ ಕಟ್ಟಾಕೊಳ್ಳೋದಕ್ಕೆ ನಾವೇನು ಫ್ರೀಯಾಗೇನು ಕಟ್ಟಾಕೊಳ್ಳಲ್ಲ. ಅದು ನೀವು ದಿನ ಹಾಲನ್ನ ಕರಿಯೋ ತನಕ ಹಾಲನ್ನ ನೀವು ಫ್ರೀಯಾಗೇನೆ ತಗೊಳ್ಳಿ, ಸರಿನಾ? ಅಯ್ಯೋ ಬಾರೆಯವ, ನಾನು ಏನು ಕಾಫಿ ಕುಡ್ದು ನಿನ್ನ ಇರೋಳೊಬ್ಳು, ನಾನು ಮನೆಯಾಗೇನೆ. ನಿನ್ನ ಮಕ್ಕಳೆಲ್ಲ ಬೆಂಗಳೂರಾಗವ್ರೆ. ನಾನು ಇನ್ನು ಯೋಸ್ ಕುಡ್ದು ನನಗೊಂದು ಪಾಯಿಂಟ್ 2 ಪಾಯಿಂಟ್ ಆದರೆ ಓಡೋಯ್ತು. ಆ 2 ಪಾಯಿಂಟ್ ಏನೇನಿಯ ನಾನು ಫ್ರೀಯಾಗೆ ಕೊಡ್ತೀನಿ. ನೀವು ಕೊಟ್ಟಿಗೆ ಕೊಟ್ಟಿದ್ದೀರಲ್ವಾ, ಅದಕ್ಕಾದ್ರೂ ಫ್ರೀಯಾಗೇನೆ ಕೊಡ್ತೀನಿ, ಸರಿನಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ತಗೊಳ್ಳಿ ನೀವು. ಸರಿ ಕಣವ, ಧಾರಾಳವಾಗಿ ಕಟ್ಟಾಕ. ಅದ್ರಾಗ ಏನೈತವ, ಕಟ್ಟಾಕೊಂಡು ಕ್ಲೀನಾಗಿ ಮಾಡಿ ಕಳಿ ಸಾಕು.
ನನ್ನ ಮಗನೂ ಹೇಳ್ತಿದ್ದ ನೀನು ಮೇಸಮ್ಮ ಅಂತ. ನಾನು ಒಂದು ಈ ವರ್ಷದಿಂದ ತನಕ ಮೇಯಿಸ್ದೆ. ಆಮೇಲೆ ನನಗೂ ಕೈಲಾಗಲಿಲ್ಲ ಕಣವ. ಅಯ್ಯೋ ನನಗೂ ಕಣ್ಣು ಆಪ್ರೇಷನ್ ಎಲ್ಲ ಆಯಿತು, ಕಣ್ಣು ಮಂಜು. ಅಯ್ಯೋ ಬೆಳಿಗ್ಗೆ ಎದ್ದೊಳ್ಬೇಕು, ಸೊಳಿ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ, ಎದ್ದೊಳ್ಬೇಕು ಮಾಡಬೇಕು. ಅಯ್ಯೋ ಏನು ಹೊಸಿ ಕತೆಯಾ. ಅಯ್ಯೋ ಅದೆಲ್ಲ ಆಗ್ದಿರ ಕತೆ ಕಣವ. ಅದಕ್ಕೆ ನಾನು ಬಿಟ್ಬಿಟ್ಟೆ. ನೀನೇನೋ ಮಾಡ್ಕೊತೀನಿ ಅಂದರೆ ಮಾಡ್ಕೊಳವ, ನಾನು ಯಾವತ್ತೂ ಬೇಡ ಅಂತ ಅನ್ನಕ್ಕಿಲ್ಲ. ಮಾಡ್ಕ ಸರಿ ಅಜ್ಜಿ, ಆಯಿತು. ಒಳ್ಳೆ ಮಗ. ಆ ಕಿತ್ತೋಗಿರೋ ಬಂಗಾರಮ್ಮಂಗೆ ಎಂಥ ಚಿಂದಂತ ಸಸ ಸಿಕ್ಬಿಟ್ಲು ಏನು. ನಮ್ಮ ಮನೆಗಂತೂ ಸಿಗಕ್ಕಿಲ್ಲ. ಅದು ದರಿದ್ರ ಮನೆಗಳಿಗೆ ಒಳ್ಳೊಳ್ಳೆ ಸಸಿಗಳು ಸಿಗ್ತಾರೆ, ದರಿದ್ರ ಜನಗಳಿಗೇನೆ. ನನ್ನ ಸಸ್ಯ ಅವಳೆ ಬಿಲಾದಿ. ಯಾಕೆ ಇಲ್ಲಿ ಕರ್ಕೊಬಿಟ್ಟು ಬಂದೆ? ಏನ್ ವಿಷಯ? ಐತೆ ಬನ್ನಿ, ವಿಷಯ ಇರೋದಕ್ಕೆ ಕರ್ಕೊಂಬಿಟ್ಟು ಬಂದಿರೋದಲ್ವಾ. ಬರ್ರಿ. ಅಲ್ಲ, ಇಲ್ಲಿ ಏನಾರ ಮಾತಾಡ್ಬೇಕಿತ್ತ? ಏನು ಕರ್ಕೊಂಬಿಟ್ಟು ಬಂದೆ? ಬನ್ನಿ ಅಂತ ಹೇಳಿದ್ನಲ್ಲ, ಫಸ್ಟ್ ಒಳಗಡೆ ಬನ್ನಿ. ಸರಿ, ಈಗ ಹೇಳು, ಇಲ್ಲಿಗೆ ಕರ್ಕೊಂಡ್ ಬಂದೆ ಅಂತ. ರೀ, ನಿಮ್ಗೆ ಹಸುಗಳೆಲ್ಲ ಮೇಯಿಸಿ ಅಭ್ಯಾಸ ಐತೆ ಅಲ್ವಾ? ಅಯ್ಯೋ, ನಾನು ಯಾಕೆ ಮೇಯಿಸಿಲ್ಲ? ಮೇಯಿಸ್ತಿದ್ದೆ. ಅವಾಗೆಲ್ಲ ಮೇಯಿಸೋದು, ಹೊಲ್ದತ್ರ ಹೊಡ್ಕೊಂಡು ಹೋಗೋದು, ಇದೆಲ್ಲನೂ ಸುಮಾರು ಮಾಡಿದ್ದೀನಿ. ಹೌದಾ? ನೀವು ಹೇಳ್ತಿದ್ರಲ್ಲ ಏನು ಕೆಲಸ ಇಲ್ಲ, ಬೇಜಾರಾಗ್ತೈತೆ ನನಗಂತೂ. ದುಡಿಯಕ್ಕೆ ₹1 ಏನು ಸಿಗ್ತಾ ಇಲ್ಲ ನನಗೆ. ಮನೆ ಕುಂತು ಬೇಜಾರಾಗೋಗ್ಬಿಟ್ಟೈತೆ. ಏನು ಮಾಡಲಿ ಏನು ಬಿಡಲಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ನೋಡಿ, ನಿಮಗೆ ಅಂತ ಹೇಳಿ ಕಷ್ಟಪಟ್ಟು 2 ಹಸುನ ತಗೊಂಡು ಬಂದು ಹಾಗೇನೆ ಅಜ್ಜಿ ಹತ್ರ ಶೆಡ್ ಸಮೇತ ಫ್ರೀಯಾಗಿ ಬಿಡಿಸ್ಕೊಂಡಿದ್ದೀನಿ ನಾನು. ಏನ್ ಹೇಳ್ತಾ ಇದೀಯಾ? ಈ ಹಸುಗಳು ನಮ್ಮ ಹಸುಗಳ? ಹ್ಞೂನ್ರಿ, ಇನ್ಮೇಲೆ 2 ಹಸುನು ಮೇಯಿಸಿ ಹಾಲು ಕರಿತವೆ ರೀ. ದಿನಕ್ಕೆ 10-15 ಲೀಟ್ರ್ ಮೇಲ್ ಕರಿತವಂತೆ. ಆರಾಮಾಗಿ ಹಾಲನ್ನ ಡೈರಿಗೆ ಹಾಕೊಂಡು ಹೆಂಗೋ 15 ದಿನಕ್ಕೊಂದ್ಸಲ ಹಂಗೆಲ್ಲ ಹಾಲಿನ ದುಡ್ಡೆಲ್ಲ ಬರ್ತೈತಲ್ಲ, ತಗೊಂಡು ಆರಾಮಾಗಿ ನೀವು ಖರ್ಚು ಮಾಡ್ಬೋದು. ಏನಕ್ಕಾದ್ರೂ ಉಳಿಸ್ಬೋದು. ನೀವು ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಈ ಹಸುಗಳಾದ್ರೂ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ತಗೊಂಡು ಬಂದೆ ರೀ. ರಾತ್ರಿ ಎಲ್ಲ ಮಾತಾಡಿ, ಗೊತ್ತಿರೋರ ಹತ್ರ ಮಾತಾಡಿ ಇರಲಿ ಅಂತ ಹೇಳ್ಬಿಟ್ಟು 2 ಹಸುನು ಒಂದೇ ಸಲ ತಗೊಂಡು ಬಂದೆ. ನೀವು ನೋಡ್ಕೊಂತೀರಾ ಅಲ್ವಾ? ಅಯ್ಯೋ ಗೌರಿ, ನಾನು ಯಾಕೆ ನೋಡ್ಕೊಳ್ಳಲ್ಲ? ಅಯ್ಯೋ, ನನಗಂತೂ ಖುಷಿನೇ ನೋಡ್ಕೊಳ್ಳೋದ್ರಾಗೆ. ಹಸುನ ನೋಡ್ಕೊಳಕ್ ಇಷ್ಟ ಇಲ್ಲಿಲ್ಲ ಅಂತ ಹೇಳಕ್ಕಾಗ್ತಿತ್ತಾ? ಹಳ್ಳಿನಾಗೆ ಇದ್ದು ಹಳ್ಳಿನಾಗೆ ಬೆಳೆದು ಹಸುಗಳು ಇಷ್ಟ ಇಲ್ಲ ಅಂತಂದ್ರೆ ಹೆಂಗೆ? ನಾನು ಮೊದಲಿಂದನೂ ತೋಟ ಗೀಟ ಹಸು ಕರು ಅಂದರೆ ತುಂಬ ಇಷ್ಟ. ಆಯ್ತು, ಹಂಗೆ ಆಯ್ತು, ನಾನು ನೋಡ್ಕೊಂತೀನಿ. ನಾನು ಹೆಂಗೋ ಹಸುನ ಮೇಯಿಸ್ಕೊಂಡು ಆರಾಮಾಗಿರ್ತೀನಿ. ಸದ್ಯ ನೀವೆಲ್ಲಿ ಬೇಜಾರು ಮಾಡ್ಕೊಂಡು ಬೇಡ ಅಂತಿರೋ ಅಂತ ಅನ್ಕೊಂಡಿದ್ದೆ. ನನಗೂ ಹಸು ಎಲ್ಲ ಮೇಯಿಸ್ಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೇನೋ ಆಸೆ ಇತ್ತು. ಆದರೆ ಈಗ ಸದ್ಯಕ್ಕೆ ಕೆಲಸ ಬಿಟ್ಬಿಟ್ಟು ಎಲ್ಲ ಮಾಡೋ ಪರಿಸ್ಥಿತಿನ ನಾನಿಲ್ಲ ರೀ. ಕಷ್ಟನೋ ಸುಖನೋ ಅದು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹಸು ಒಂದು ನೋಡ್ಕೊಂಬಿಟ್ಟು ಹಾಲೆಲ್ಲ ಕರೆದು ಡೈರಿಗೆ ಹಾಕಿ ಹೆಂಗೋ ನೀವು ₹10 ದುಡಿಯಂಗೆ ಆಗ್ಬಿಟ್ರೆ ಅಷ್ಟೇ ನನಗೆ ಖುಷಿ. ಜಮೀನೊಂದಿಲ್ಲ, ಜಮೀನು ನಿಧಾನಕ್ಕೆ ದುಡ್ಡನ್ನೆಲ್ಲ ಉಳಿಸಿ ತಗೊಳ್ಳೋಣ. ಈಗ ಸದ್ಯಕ್ಕೆ ಅಷ್ಟೊಂದು ದುಡ್ಡಿಲ್ವಲ್ಲ. ಅಕಸ್ಮಾತ್ 1 ಎಕರೆ ಏನಾರ ತಗೊಂಡ್ರೆ ಹೆಂಗೋ ನಮಗೂ ಆಗ್ತೈತೆ. ಹೆಂಗೋ 1 ಎಕರೆ ಹಸು ಗೀಸು ಎಲ್ಲ ಕಟ್ಕೊಂಡು ನಿಮ್ಮದೇ ಇರ್ಬೋದು. ನನಗೂ ಅದೇ ಆಸೆನೇ. ಬಿಡಿ, ನಿಮ್ಮ ಆಸ್ತಿ ಹೋದ್ರೆ ಹೋಯ್ತು, ಏನನ ಹೋದ್ರೆ ಹೋಯ್ತು. ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡೋಣ, ಸರಿನಾ? ಆಯಿತು, ತುಂಬ 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 ಥ್ಯಾಂಕ್ಸ್. ನನಗಂತೂ ಇದನ್ನ ತಗೊಂಡು ಬಂದಿದ್ದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಹಸುನ ತಗೊಬಿಟ್ಟು ಬಂದು ಹೆಂಗೋ ಕೊಟ್ಟಿದ್ದಕ್ಕೆ ನಾನೆಲ್ಲ ತುಂಬ ಕಣ್ಣಾಗ ನೀರು ಬರಂಗೆ ಹೋಗ್ಬಿಡ್ತು. ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ನನಗೆ ಬೇಜಾರಾಯಿತು. ಏನು ಮಾಡಬೇಕು ಅಂತಲೂ ಅರ್ಥ ಆಗಲಿಲ್ಲ ನನಗಂತೂ. ಏನು ಮಾಡೋಣ ಏನು ಬಿಡೋಣ ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸದ್ಯ ಹಸುಗಳ ಮೂಲಕ ಆದರೂ ನನ್ನನ್ನು ಏನೋ ದುಡಿಯೋ ಥರ ಮಾಡ್ಬಿಟ್ಟಲ್ಲ, ಸುಮ್ಮನೆ ಸೋಮಾರಿ ಆಗೋಗ್ಬಿಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಸರಿ ಆಯಿತು, ಇವತ್ತಿಂದನೇ ಹಸುವಿನ ಜವಾಬ್ದಾರಿ ಎಲ್ಲ ನಂದೇನೇನೆಯ, ಎಲ್ಲ ನೋಡ್ಕೊತೀನಿ ನಾನೇನೆ. ಸರಿ ರೀ, ಆಯಿತು. ಹೆಂಗೋ ನೀವು ಇದನ್ನ ಮಾಡ್ಕೊಂಡು ಹಾಲು ಗೀಲು ಮಾರ್ಕೊಂಡು ಹೆಂಗೋ ಚೆನ್ನಾಗಿದ್ಬಿಟ್ರೆ ನನಗೂ ಖುಷಿನೇ. ಯಾರಿಗೇನು ಕೆಲಸ ಆಗ್ತೈತೋ ಆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಜೀವನ ಒಂದು ತೂಗಿಸ್ಕೋಬೇಕಲ್ವೇನ್ರಿ? ಜೀವನ ತೂಗಿಸ್ಕೊಳ್ಳಿಲ್ಲ ಅಂದ್ರೆ ಆಗಲ್ಲ ಅಲ್ವಾ? ಸರಿ, ನೀವು ನೋಡ್ಕೊಳ್ಳಿ. ಅಜ್ಜಿಗೆ ದಿನ ಫ್ರೀಯಾಗಿ ಹಾಲು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅಜ್ಜಿ ಎಷ್ಟು ಕೇಳ್ತಾರೋ ಅಷ್ಟು ಹಾಲೊಂದು 2 ಪಾಯಿಂಟ್ 3 ಪಾಯಿಂಟ್ ಹಾಕ್ಸ್ಕೊತಾರಂತೆ. ಅದೊಂದು ಕೊಟ್ಬಿಡಿ ಅಜ್ಜಿಗೆ, ಸರಿನಾ? ಇನ್ನೇನು ಕೇಳಲ್ಲ. ಇನ್ನು ಈ ಕೊಟ್ಟಿಗೆನಾಗೆ ಎಲ್ಲ ನಮ್ಮದು ಹಸುಗಳನ್ನೂ ನೋಡ್ಕೋಬೋದು. ಇದೆಲ್ಲ ಏನಾರ ಚೆನ್ನಾಗಾದರೆ ಇನ್ನೂ ಬೇಕಾದ್ರೆ 4 ಹಸು ಜಾಸ್ತಿನೇ ತಗೊಂಡು ಬಂದು ಮೇಯಿಸ್ರಿ, ಏನೂ ಆಗಲ್ಲ. ಸರಿ ಆಯಿತು. ಸರಿ, ನನಗೂ ಬೆಳಗಿಂದ ಓಡಾಡಿ ಸುಸ್ತಾಗ್ತೈತೆ. ಹೋಗ್ತೀನಿ ಮನೆಗೆ. ಆಯ್ತು. ಹಬ್ಬ, ಹೆಂಗೋ ನನ್ನ ಹೆಂಡತಿ ಜೊತೆ ಬಂದಿದ್ದಕ್ಕೆ ಈ ಹಸು ಆದರೂ ಸಿಕ್ಕಿದ್ವು. ಈ ಹಸುನ ಚೆನ್ನಾಗಿ ನೋಡ್ಕೊಂಡು ಹಾಲು ಕರೆದು ಹಾಕಿ ಹೆಂಗೋ ಸ್ವಲ್ಪ ದುಡ್ಡಾದರೂ ಮಾಡ್ಕೊಂಡು ಗಂಡಸ್ ಥರ ಹುಟ್ಟಿದ್ದೀನಿ. ಗಂಡಸ್ ಥರನೇ ಬಾಳಬೇಕು. ಹೆಂಗಸ್ ಥರ ಬಾಳಕ್ಕೆ ಹೋದ್ರೆ ತಲೆ ಕೆಟ್ಟೋಗ್ಬಿಡ್ತೈತೆ ಅಲ್ವಾ? ಇನ್ಮೇಲೆ ಹಸು ನೋಡ್ಕೊಂಡು ಆರಾಮಾಗಿರ್ತೀನಿ. ಒಳ್ಳೆ ಚೆನ್ನಾಗಿರೋ ಹಸುನೇ ತಂದವಳೆ.